ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಒತ್ತುವರಿ ಟೆನ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬಿಡದಿ ತೋಟದ ಮನೆ ಸುತ್ತ ಇವತ್ತು ಕೂಡ ಮಾರ್ಕಿಂಗ್ ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ. ಮೂರನೇ ದಿನಾನೂ ಕೂಡ ಮಾರ್ಕಿಂಗ್ ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಬಿಡದಿ ತೋಟದ ಮನೆ ಸುತ್ತ ಇವತ್ತು ಮಾರ್ಕಿಂಗ್ ಪ್ರಕ್ರಿಯೆಯನ್ನ ಅಧಿಕಾರಿಗಳು ಮಾಡ್ತಾರೆ. ಎಚ್ಡಿಕೆ ತೋಟ ಬಿಟ್ಟು ಉಳಿದ ಜಾಗದ ಸರ್ವೆಯನ್ನ ಮಾಡಲಾಗುತ್ತೆ. ಮಾರ್ಕಿಂಗ್ ಆದ್ಮೇಲೆ ಕಂದಾಯ ಇಲಾಖೆಯಿಂದ ನೋಟಿಸ್ ಅನ್ನ ನೀಡಲಾಗುತ್ತೆ. ಒಂದು ನೋಟಿಸ್ ಕೊಟ್ಟ ಮೇಲೆ 7 ದಿನಗಳಲ್ಲಿ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಸ್ ಪ್ರಾಪರ್ ಆಗಿ ಉತ್ತರವನ್ನ ಕೊಡಬೇಕಾಗುತ್ತೆ. ಉತ್ತರ ಕೊಟ್ಟಿಲ್ಲ ಅಥವಾ ಉತ್ತರ ಸರಿಯಾಗಿಲ್ಲ ಅಂತಂದ್ರೆ ಮುಂದಿನ ಪ್ರಕ್ರಿಯೆ ಅಂತಂದ್ರೆ ಒತ್ತುವರಿ ಭೂಮಿಯನ್ನ ತೆರವು ಮಾಡಲಾಗುತ್ತೆ. ಆ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ಕೇತಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 7, 8, 9ರಲ್ಲಿ ಸುಮಾರು 11 ಎಕರೆ ಮಾರ್ಕಿಂಗ್ ಅನ್ನ ಮಾಡಲಾಗಿದೆ. ಎಚ್ಡಿಕೆ ಸೇರಿದಂತೆ ಒತ್ತುವರಿದಾರರಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. 7 ದಿನದ ಒಳಗೆ ಉತ್ತರ ನೀಡೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಏನಾದರೂ ದಾಖಲೆಗಳು ತಕರಾರಿದ್ರೆ ಆಕ್ಷೇಪಣೆ ಸಲ್ಲಿಸುವಂತೆ ನೋಟಿಸ್ ಅನ್ನ ಕೊಡ್ತಾರೆ. 7 ದಿನದ ಒಳಗೆ ಉತ್ತರ ನೀಡದೇ ಇದ್ರೆ ತೆರವು ಕಾರ್ಯವನ್ನ ಜಿಲ್ಲಾಡಳಿತ ಮುಂದುವರಿಸುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಮೂರನೇ ದಿನಾನೂ ಅಧಿಕಾರಿಗಳು ಮಾರ್ಕಿಂಗ್ ಕಾರ್ಯವನ್ನ ಇವತ್ತು ಮುಂದುವರಿಸುತ್ತಾರೆ. ಇಂಟಲಿ ಕುಮಾರಸ್ವಾಮಿ ಅವರಿಂದ ಎಷ್ಟು ಭೂಮಿ ಒತ್ತುವರಿ ಆಗಿದೆ ಅಂತ ಆರೋಪಗಳಿರೋದು, ಮತ್ತೆ ಕುಮಾರಸ್ವಾಮಿ ಸೇರಿದಂತೆ ಎಷ್ಟು ಜನರ ಮೇಲೆ ಭೂಮಿ ಒತ್ತುವರಿ ಆರೋಪ ಇದೆ? ಶರ್ಮಿತಾ, ಏನಂದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಇರ್ತಕ್ಕಂಥ ತೋಟದ ಮನೆ ಜಾಗ ಸೇರಿದಂತೆ ಇನ್ನು ಇತರೆ ಅವರ ಸಂಬಂಧಿಕರ ಹೆಸರಲ್ಲಿ ಇರ್ತಕ್ಕಂಥ ಒಟ್ಟು 14 ಎಕರೆಗೂ ಹೆಚ್ಚು ಸರ್ಕಾರಿ ಗೋಮಾಳ ಒತ್ತುವರಿಯಾಗಿದೆ ಎನ್ನುವಂತ ಮಾಹಿತಿಯ ಆಧಾರದ ಮೇಲೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಕೆಲ ದಿನಗಳ ಹಿಂದೆ ಸರ್ವೆಯನ್ನ ಮಾಡಿದ್ರು. ಜೊತೆಗೆ ಏನು ಕಳೆದ 2 ದಿನಗಳಿಂದ ಅಲ್ಲಿ ಮಾರ್ಕಿಂಗ್ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ, ಗೋಮಾಳದ ಜಾಗ ಇದೆ, ಅಲ್ಲಿ ಮಾರ್ಕಿಂಗ್ ಅನ್ನ ಮಾಡಲಾಗ್ತಾ ಇದೆ. ಆದ್ರೆ ಈವರೆಗೂ ಕೂಡ ಕುಮಾರಸ್ವಾಮಿ ಅವರಿಗೆ ರಾಮನಗರ ಜಿಲ್ಲಾಡಳಿತ ನೋಟಿಸ್ ಅನ್ನ ಕೊಡದೇ ಇರುವಂತ ಹಿನ್ನೆಲೆ ಅದು ಏಕಾಏಕಿ ತೆರವು ಮಾಡ್ಲಿಕ್ಕೆ ಬರೋದಿಲ್ಲ ಎನ್ನುವಂತ ವಿಚಾರವನ್ನ ಕುಮಾರಸ್ವಾಮಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ರು. ನಾನು ಕೂಡ ಕಾನೂನು ಹೋರಾಟಕ್ಕೆ ಸಿದ್ಧ ಇದ್ದೇನೆ ಎನ್ನುವಂತ ಮಾಹಿತಿಯನ್ನ ಅವರು ಮಾಧ್ಯಮಗಳ ಮೂಲಕ ಕೊಟ್ಟಿದ್ರು. ಈ ಹಿನ್ನೆಲೆ ತೆರವು ಮಾಡ್ಲಿಕ್ಕೆ ಬಂದಂತ ಅಧಿಕಾರಿಗಳು ಏನು ಜೆಸಿಬಿಗಳ ಮೂಲಕ ಬಂದಿದ್ರು, ಅವುಗಳನ್ನ ಮತ್ತೆ ವಾಪಸ್ ತಗೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಮಾರ್ಕಿಂಗ್ ಕೆಲಸ ನಡೀತಾ ಇದೆ ಹೊರತು ಯಾವುದೇ ಒಂದು ತೆರವು ಕಾರ್ಯಾಚರಣೆ ನಡೆದಿಲ್ಲ. ಜೊತೆಗೆ ಕುಮಾರಸ್ವಾಮಿ ಅವರು ಹಾಗೆ ಅವರ ಸಂಬಂಧಿಕರ ಒಟ್ಟು ಆಸ್ತಿ ಏನಿದೆ ಅಲ್ಲಿ 110 ಎಕರೆಯಲ್ಲಿ ಅಲ್ಲಿ ಒಟ್ಟು ಗೋಮಾಳದ ಏನು ಒತ್ತುವರಿಯಾಗಿದೆ ಅದು ಎಷ್ಟು ಒತ್ತುವರಿಯಾಗಿದೆ ಎನ್ನುವಂತ ಮಾಹಿತಿಯನ್ನ ಸ್ವತಃ ಜಿಲ್ಲಾಧಿಕಾರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಯಾಕೆಂದ್ರೆ ಅವರು ಕೂಡ ಇದು ನ್ಯಾಯಾಲಯದಲ್ಲಿದೆ, ನಾವು ನ್ಯಾಯಾಲಯಕ್ಕೆ ವರದಿಯನ್ನ ಕೊಡ್ತೇವೆ ಎನ್ನುವಂತ ಮಾತನ್ನ ಹೇಳ್ತಾರೆ ಹೊರತು ಇಲ್ಲಿ ಎಷ್ಟು ಎಕರೆ ಗೋಮಾಳ ಒತ್ತುವರಿಯಾಗಿದೆ ಎನ್ನುವಂತ ವಿಚಾರವನ್ನ ಅವರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ನನಗೂ ಕೂಡ ಒಂದು ಸರ್ವೆ ನಂಬರ್ ನಲ್ಲಿ 4 ಎಕರೆ ಜಾಗ ಬರಬೇಕಾಗಿದೆ, ಆ ಜಾಗವನ್ನ ಜಿಲ್ಲಾಡಳಿತ ಹುಡುಕೊಡಬೇಕು ಎನ್ನುವಂತ ಮನವಿಯನ್ನು ಕೂಡ ಅವರು ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಬಹಳ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಪ್ರತಿದಿನ ಕೂಡ ಬರ್ತಾ ಇದ್ದಾರೆ ಕಂದಾಯ ಇಲಾಖೆಯ ಸಿಬ್ಬಂದಿಗಳು, ಮಾರ್ಕಿಂಗ್ ಮಾಡ್ತಾ ಇದ್ದಾರೆ, ಸರ್ವೆ ಮಾಡ್ತಾ ಇದ್ದಾರೆ. ಆದ್ರೆ ಒತ್ತುವರಿಯಾಗಿರ್ತಕ್ಕಂಥ ಜಾಗವನ್ನ ತೆರವು ಮಾಡ್ಲಿಕ್ಕೆ ಈವರೆಗೂ ಕೂಡ ಸಾಧ್ಯ ಆಗಿಲ್ಲ. ಇದು ಕಳೆದ ದಿನ ನ್ಯಾಯಾಲಯದಲ್ಲೂ ಕೂಡ ಏನು ವಿಚಾರಣೆ ನಡೆದಿದೆ. ಸ್ವತಃ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿ ಅವರು ಕೂಡ ಭಾಗವಹಿಸಿದ್ದಾರೆ. ಆದ್ರೆ ಆ ವಿಚಾರಣೆಯಲ್ಲಿ ನಡೆದಂತ ವಿಚಾರಣೆಗೂ ಇಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗೂ ಸಾಕಷ್ಟು ಬದಲಾವಣೆಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಮೊದಲ ದಿನ ಬಂದಂತ ಅಧಿಕಾರಿಗಳ ವರ್ಗ 2ನೇ ದಿನ ಆಗಿರ್ಬೋದು, ಜೊತೆಗೆ ಇವತ್ತಾಗಿರ್ಬೋದು, ಇವತ್ತು ಕೂಡ ಮಾರ್ಕಿಂಗ್ ಕಾರ್ಯ ನಡೀತದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಯಾವೊಬ್ಬ ಅಧಿಕಾರಿ ಕೂಡ ಸ್ಥಳಕ್ಕೆ ಬರುವಂತ ಮನಸ್ಸನ್ನ ಮಾಡ್ತಾ ಇಲ್ಲ. ಇದು ಒಂದ್ ಕಡೆ ಏನು ಕಾನೂನಾತ್ಮಕವಾಗಿ ಇವರು ಕೂಡ ಎಲ್ಲೋ ಒಂದು ಕಡೆ ಅಳಿ ತಪ್ತಾ ಇದ್ದಾರಾ ಅಥವಾ ರಾಜಕೀಯ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರಾ ಎಂಬುದು ಇಲ್ಲಿ ಪ್ರಶ್ನೆ ಆಗಿದೆ ಶರ್ಮಿತಾ.